ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಭವಿಷ್ಯ ಏನು ಅನ್ನೋದನ್ನ ಕೊನೆಗೂ ಖರ್ಗೆ ಅವರೇ ಬಿಚ್ಚಿಟ್ರಲ್ಲ. ಸದ್ಯ ಲೋಕಾಯುಕ್ತ ಕೇಸ್ FIR ಆಗ್ತಿಲ್ಲ, ತಡ ಆಗ್ತಿದೆ ಅನ್ನೋದೊಂದು ಕಡೆ ಆರೋಪ. CBI ಎಂಟ್ರಿ ಆಗಬಹುದು ನಾಳೆ. ಹೈಕೋರ್ಟ್ ಮೂಲಕ ಕಾನೂನು ಹೋರಾಟಕ್ಕೆ ತಯಾರಿ ಮಾಡ್ಕೊಳ್ತಾ ಇರೋದು. ಬೇರೆ ಬೇರೆ ಪ್ರಕರಣಗಳು, ವಾಲ್ಮೀಕಿ ಕೇಸ್ ಸೇರಿದಂತೆ, ವಾಲ್ಮೀಕಿ ನಿಗಮದ ಕೇಸ್ ಸೇರಿದಂತೆ ಸಂಕಷ್ಟಗಳ ಸರಮಾಲೆಯೇ ಸಿದ್ದರಾಮಯ್ಯನವರನ್ನ ಸುತ್ತಿಕೊಳ್ತಿರೋ ಹೊತ್ತಲ್ಲಿ ಮುಂದೇನು ಅನ್ನೋದೊಂದು ಪ್ರಶ್ನೆ ಹುಟ್ಟುಕೊಂಡಿದೆಯಲ್ಲ. ಮುಖ್ಯಮಂತ್ರಿ ಕುರ್ಚಿ ಕಥೆ ಏನು? ಸಿದ್ದರಾಮಯ್ಯನವ್ರು ಕೆಳಗಿಳಿತಾರ, ಬಿಟ್ಟು ಕೊಡ್ತಾರ? ಹೈಕಮಾಂಡ್ ಒತ್ತಡ ಹೇರುತ್ತಾ? ಸದ್ಯಕ್ಕೆ ರಾಹುಲ್ ಗಾಂಧಿ ಅವ್ರು ನಾವಿದ್ದೀವಿ, ಹೆದರಬೇಡಿ, ಕಾನೂನು ಹೋರಾಟ ಮಾಡೋಣ ಅಂತ ಹೇಳಿದ್ದಾರೆ. ಆದರೆ ಇದು ಡೇ 1 ಹೇಳಿದ್ದು, ಶುರುವಾದಾಗ ಇನ್ನು FIR ಆಗಿ ಚಾರ್ಜ್ ಶೀಟ್ ಆಗಿ ಇದೆಲ್ಲ ಆದರೆ ಏನು ಕಥೆ? ಇಷ್ಟೆಲ್ಲ ಪ್ರಶ್ನೆಗಳಿವೆಯಲ್ಲ. ಈ ಹೊತ್ತಲ್ಲಿ ಖರ್ಗೆಯವರ ಮಾತಲ್ಲಿ ಕೊನೆಗೂ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಸಿದ್ದರಾಮಯ್ಯನವ್ರಿಗೆ ಬಲ ತುಂಬುತ್ತಾನೆ ಆಘಾತವನ್ನು ಕೊಟ್ರಲ್ಲ AICC ಅಧ್ಯಕ್ಷರು. ಅವ್ರ ಮಾತನ್ನ ನೇರವಾಗಿ ಅರ್ಥ ಮಾಡ್ಕೊಳ್ಬಹುದು. ಡಿಕೋಡ್ ಮಾಡೋದಕ್ಕೆ ಹೋದ್ರೆ ಏನೆಲ್ಲ ವಿಚಾರಗಳು ಕ್ಲಿಯರ್ ಆಗತ್ತೆ ನೋಡ್ತಾ ಹೋಗೋಣ ಒನ್ ಬೈ ಒನ್. ಕೋಳಿವಾಡ ಅವರು ಹೇಳಿದ್ದು, ಖರ್ಗೆಯವರ ರಿಯಾಕ್ಷನ್, ಕಾಂಗ್ರೆಸ್ ಪಕ್ಷದ ಒಳಗಡೆ ನಾಯಕರುಗಳ ಅಭಿಪ್ರಾಯ ಏನು ಈ ಕೇಸ್ ಬಗ್ಗೆ ಅನ್ನೋದೀಗ ಕುತೂಹಲಕಾರಿಯಾಗಿದೆ. ಖರ್ಗೆಯವರ ಈ ಸ್ಟೇಟ್ಮೆಂಟ್ನಿಂದ ಮಾಹಿತಿ ನಿಮ್ಮದೇ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ನಾವಿದ್ದೀವಿ ಅಂತ ಮೆಸೇಜ್ ಕಳಿಸಿರೋದ್ರಿಂದ ಅನಿವಾರ್ಯವಾಗಿ ಇಷ್ಟ ಇದೆಯೋ ಇಲ್ಲವೋ ಸಿದ್ದರಾಮಯ್ಯನವ್ರು ಕೆಳಗಿಳಿಲಿ ಅಂತ ಬಯಸ್ತಾ ಇರೋ ಸ್ವಪಕ್ಷೀಯರು ಕೂಡ ಅನಿವಾರ್ಯವಾಗಿ ಇಲ್ಲ, ಅವ್ರು ನಮ್ಮ CM, ನಾವು ಬಿಟ್ಕೊಡಲ್ಲ, ಅವ್ರು ರಾಜೀನಾಮೆ ಕೊಡಬಾರ್ದು ಅಂತ ಬ್ಯಾಟ್ ಬೀಸ್ತಿದ್ದಾರೆ, ಅತಿ ವಿನಯವನ್ನು ತೋರಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು ಅವ್ರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದೀವಿ ಅಂತ ಪರವಾಗಿ ಒಕ್ಕೊರಲ ಧ್ವನಿ ಮೊಳಗ್ತಾ ಇದೆ. ಆದರೆ ರಾಜಕಾರಣದಲ್ಲಿ ತೆರೆ ಮುಂದೇನಾಗುತ್ತೆ, ತೆರೆ ಹಿಂದೇನಾಗುತ್ತೆ ಅನ್ನೋದನ್ನು ಗೆಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ಶಾಸಕರ ಜೊತೆ, ಆಪ್ತ ಶಾಸಕರ ಜೊತೆ ಮೀಟಿಂಗ್ಗಳು ನಡೀತಿರೋ ಬಗ್ಗೆ ಸುದ್ದಿನೂ ಬರ್ತಾ ಇದೆ. ಒಬ್ಬರ ಹತ್ರ 25 ಜನ ಶಾಸಕರಿದ್ದಾರೆ, ಇನ್ನೊಬ್ಬರ ಹತ್ರ 35 ಜನ ಶಾಸಕರಿದ್ದಾರೆ, ಮೀಟಿಂಗ್ಗಳಾಗ್ತಿದ್ದಾವೆ. ಇಂಥದ್ದೆಲ್ಲ ಸುದ್ದಿನೂ ಬರ್ತಾ ಇದೆ. ಯಾರ್ಯಾರು ಡೆಲ್ಲಿಗೆ ಹೋಗಿ ಬಂದಿದ್ರು ಅಂತ ಗೊತ್ತಲ್ಲ ನಮಗೆ. ಅದು ಬಿಡಿ, ಮುಂದಿನ ಬೆಳವಣಿಗೆಗಳು ನೋಡೋಣ. ಈಗ ಖರ್ಗೆಯವರ ರಿಯಾಕ್ಷನ್ ಅನ್ನು ಫಸ್ಟ್ ಟೈಮ್ ಈ ಬೆಳವಣಿಗೆ ಆದಮೇಲೆ, ಕೋರ್ಟ್ ತೀರ್ಪು ಬಂದ ಮೇಲೆ, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಗ ಒಂದು ರಿಯಾಕ್ಷನ್ ಕೊಟ್ಟಿದ್ರು. ಅದು ಕೂಡ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಅದಾದ ಮೇಲೆ ಈಗ ಕೋರ್ಟ್ನ ತೀರ್ಪಿನ ಬಳಿಕ ಖರ್ಗೆಯವರ ಮತ್ತೊಂದು ರಿಯಾಕ್ಷನ್ ಬಂದಿದೆ. ನೆನಪು ಮಾಡ್ಕೊಳ್ಳೋಣ. ಪ್ರಾಸಿಕ್ಯೂಷನ್ ಅನುಮತಿ ಆದಾಗ ಏನು ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಅಧ್ಯಕ್ಷರು? ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋದು ರಾಜ್ಯಪಾಲರ ಈ ನಡೆ ತಪ್ಪಾ ಸರಿನಾ ಅಂತ ನಾನು ಹೇಳಲ್ಲ, ಎಲ್ಲರೂ ಮುಗಿಬೀಳ್ತಿರೋ ಹೊತ್ತು. ಕೇಂದ್ರ ಸರ್ಕಾರ CBI ED ಮಿಸ್ಯೂಸ್ ಮಾಡ್ಕೊಳ್ತಿದೆ. ವಾಲ್ಮೀಕಿ ನಿಗಮದ ಕೇಸು, ಈ ಕಡೆ ಮೂಡಾ ಕೇಸಲ್ಲಿ ರಾಜ್ಯಪಾಲರನ್ನೇ, ರಾಜಭವನವನ್ನೇ ತಮಗೆ ಬೇಕಾದಂತೆ ಕುಣಿಸ್ತಾ ಇದೆ ಅಂತೆಲ್ಲ ಮುಗಿಬಿದ್ದು ಪ್ರೊಟೆಸ್ಟ್ ಮಾಡಿ ಡೆಲ್ಲಿಯಲ್ಲಿ ಹೋಗಿ ಹೋರಾಟ ಮಾಡೋಣ ಅನ್ನೋ ಮಟ್ಟಿಗೆ ರಾಷ್ಟ್ರಪತಿಗಳಿಗೆ ದೂರು ಕೊಡೋಣ, ಇದು ದ್ವೇಷಪೂರಿತ ಸಂಚು ಅಂತ ತಿರುಗಿ ಬೀಳ್ತಿರೋ ಹೊತ್ತಲ್ಲಿ ಅದರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಡಲ್ಲ, ನಾನು ಪರಿಶೀಲಿಸ್ತೀನಿ ಕಾನೂನಾತ್ಮಕವಾಗಿ ಏನು ಅಂತ ಹೇಳುವ ಮೂಲಕ ಖರ್ಗೆ ಅವರ AICC ಅಧ್ಯಕ್ಷರ ಸ್ಟೇಟ್ಮೆಂಟ್ ಗಮನ ಸೆಳೆದಿತ್ತು. ಯಾಕಂದರೆ AICC ಅಧ್ಯಕ್ಷರಾಗಿ ಬೇರೆ ಟೋನಲ್ಲಿ ಖಂಡಿಸಬಹುದಿತ್ತು. ಮತ್ತು ಅವ್ರಿಗೆ ಕೇಸ್ ಏನು ಅಂತ ಗೊತ್ತಿಲ್ಲದೆ ಅಂತೂ ಇರಲ್ಲ. ಇಷ್ಟು ದೊಡ್ಡ ಹಂಗಾಮ ಆಗ್ತಿರೋ ಹೊತ್ತಲ್ಲಿ ತುಂಬ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಆದರೂ ತಪ್ಪಾಸೆನ ಹೇಳಲ್ಲ ಅಂತ ಹೇಳಿದರು. ತಪ್ಪಿದ್ದಲ್ಲಿ ರಾಜ್ಯಪಾಲರು ಅವಕಾಶ ಮಾಡಿಕೊಟ್ರೇನು ಅನ್ನುವಂತಹ ರೀತಿ ಅವರ ವರಸೆ ಅನ್ನೋ ಚರ್ಚೆ ಎಲ್ಲ ಆಗಿತ್ತಾಗ ಖರ್ಗೆ ಅವರ ಸ್ಟೇಟ್ಮೆಂಟಿಂದ. ಈಗ ನೋಡಿ, ತೀರ್ಪಿನ ಬಳಿಕ ಮೊದಲ ರಿಯಾಕ್ಷನ್ ಬರ್ತಾ ಇದೆ. ಬಲ ತುಂಬುತ್ತಾರೆ ಅವರ ಸ್ಟೇಟ್ಮೆಂಟಲ್ಲಿ. ಸಿದ್ದರಾಮಯ್ಯನವ್ರ ಜೊತೆಗೆ ನಾವಿದ್ದೀವಿ, FIR ಆದಮೇಲೆ ಇರುತ್ತಾ ಇಲ್ವಾ ಅನ್ನೋದು ಈ ಹೈಪೋಥೆಟಿಕಲ್ ಕ್ವಶನ್ ಎಲ್ಲ ಕೇಳೋಕ್ಕೆ ಬರಬೇಡಿ ನೀವು. ಅವರೇನು ಪಕ್ಷ ಅವ್ರ ಬೆನ್ನಿಗಿದೆ ಅಂತಲೇ ಅರ್ಥ ಅನ್ನೋ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆಮೇಲೆ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಡಿ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿರೋದು. ಇಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ಟಾರ್ಗೆಟ್ ಆಗಿರೋದು, ಪಕ್ಷಕ್ಕೆ ಈ ಕೇಸಿಂದ ಡ್ಯಾಮೇಜ್ ಆಗ್ತಿದೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ದಂಗಾಯ್ತು ಖರ್ಗೆ ಅವರು. ಅವ್ರ ಬೈಟನ್ನು ತೋರಿಸ್ತೀವಿ ನಿಮ್ಗೆ, ಮಾತುಗಳಲ್ಲೇ ಕೇಳಿಸ್ಕೊಳ್ಬಹುದು, ನೀವು ಅರ್ಥ ಮಾಡ್ಕೊಳ್ಬಹುದು. ಯಾರಿಗೆ ಡ್ಯಾಮೇಜ್ ಆಗ್ತಿದೆ ಇದರಿಂದ? ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. ಮೊದಲ ಬಾರಿ ಒಬ್ಬರು ಕಾಂಗ್ರೆಸ್ ನಾಯಕ ಇದನ್ನು ಹೇಳ್ಕೊಂಡಂಗಾಯ್ತು, ಒಪ್ಕೊಂಡಂಗಾಯ್ತು. ಸಿದ್ದರಾಮಯ್ಯನವ್ರ ಮೇಲೆ ಕೇಸ್ ಬಿದ್ದಿರೋದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತ. Let law will take its own course. When situation comes,
We will examine at that time. Now nothing is there. Every day I am seeing that the Muda. When Godhra incident happened, whether Modi ji has resigned. See, don't target a particular person to damage his image. Through him, the party will also be damaged. Your interest is to damage the Congress party, not the individual. He may be here today or may not be. Party will continue. That to destroy Congress party and the Congress party's base votes, they want to destroy. That's why they are okay. Let law will take its own course. When situation comes, we will examine at that time. Neither charge sheet is filed nor he has convicted. So every day this is news. ನಿನ್ನೆಷ್ಟೇ ಕೋಳಿವಾಡ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಒಳ್ಳೆಯದು, ಎಲೆಕ್ಷನ್ಗಳಿವೆ, ಹರಿಯಾಣ, ಜಾರ್ಖಂಡ್, ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ದೊಡ್ಡ ರಾಜ್ಯ, ಕರ್ನಾಟಕದ ನೆರೆಯ ರಾಜ್ಯ ಮಹಾರಾಷ್ಟ್ರ, ಕಾಂಗ್ರೆಸ್ಗೆ ದೊಡ್ಡ ಪ್ರತಿಷ್ಠೆ, ಅಲ್ಲಿ ಕೂಟ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಿದೆ, ಮುಜುಗರ ಆಗುತ್ತೆ, ನಿರ್ಧಾರ ಮಾಡಲಿ, ರಾಜೀನಾಮೆ ಕೊಡಲಿ ಅಂತ ಕೋಳಿವಾಡ ಅವ್ರು ಹೇಳಿದ್ರು. ಅಷ್ಟೇ ಅಲ್ಲ, ದೊಡ್ಡವರು ಕಾಂಗ್ರೆಸ್ನ ಸೀನಿಯರ್ಸ್ ಫೋನ್ ಬರ್ತಿದೆ ನಮಗೆ ಇಳಿಸೋ ಬಗ್ಗೆ, ಅಂದರೆ ಅವರು ಮುಖ್ಯಮಂತ್ರಿ ಕುರ್ಚಿನ ಇಳಿಯೋ ಬಗ್ಗೆ ಫೋನ್ ಕಾಲ್ಗಳು ಬರ್ತಿವೆ ಅಂತ ಹೇಳಿದ್ರು. ಯಾರು ಆ ಸೀನಿಯರ್ಸ್ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಆಯಿತು, ನಾವು ರಿಪೋರ್ಟ್ ಮಾಡಿದ್ವಿ. ಕೋಳಿವಾಡ ಅವರ ಒಬ್ಬರು ಸೀನಿಯರ್ ನಾಯಕರ ಸ್ಟೇಟ್ಮೆಂಟ್ ಹೀಗಿತ್ತು. ಅವರು ಶಿಸ್ತು ಸಮಿತಿಯ ಸದಸ್ಯರು ಆಗಿದ್ದಾರೆ, ಮಾಜಿ ಸ್ಪೀಕರ್. ಆಯ್ತಪ್ಪ, ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಆಗಲ್ಲ, ಹಾಗೆ ಹೇಳಿದ್ರು ಅಂತ ಅಂದುಕೊಳ್ಬಹುದು. AICC ಅಧ್ಯಕ್ಷರ ಬಾಯಲ್ಲಿ ಇವತ್ತು ಬಂತು ನೋಡಿ, ಬಿಜೆಪಿಯವರು ಅಥವಾ ಪ್ರತಿಪಕ್ಷಗಳು ಈ ರೀತಿ ಸಿದ್ದರಾಮಯ್ಯನವರ ಮೇಲೆ ಮುಗಿ ಬೀಳ್ತಿರೋದ್ರಿಂದ ಮೂಡ ಮತ್ತೊಂದು ಅಂದ್ಕೊಂಡು ಇಂಥ ಎಷ್ಟೊಂದು ಸಾವಿರಾರು ಕೋಟಿ ಲಕ್ಷ ಕೋಟಿ ಅಕ್ರಮ ಆಗಿರೋದಿದೆ, ಇಲ್ಲಿ ಸಿದ್ದರಾಮಯ್ಯನವ್ರನ್ನ ನೀವು ಟಾರ್ಗೆಟ್ ಮಾಡ್ತಿರೋದ್ರಿಂದ ಇಟ್ಸ್ ಸಣ್ಣ ವಿಚಾರ ಅನ್ನೋ ಥರ ಇರಬಹುದು, ಅವ್ರ ವರಸೆ ಗೊತ್ತಿಲ್ಲ. ಟಾರ್ಗೆಟ್ ಮಾಡ್ತಿರೋದ್ರಿಂದ ವ್ಯಕ್ತಿಗಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನೋದನ್ನು ಹೇಳ್ತಾರೆ. ಕಾಂಗ್ರೆಸ್ಸು ನಿಮ್ಮ ಟಾರ್ಗೆಟು, ಡ್ಯಾಮೇಜು ಪಕ್ಷಕ್ಕಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಮೋದಿ ಅವರೇ ಅಟ್ಯಾಕ್ ಮಾಡಿದ್ರಲ್ಲ ಹರಿಯಾಣ ಎಲೆಕ್ಷನ್ನಲ್ಲಿ, ಏನಂತ ಹೇಳಿದ್ರು ಅವರು, ನೋಡಿ ಕರ್ನಾಟಕದಲ್ಲಿ 2 ವರ್ಷನೂ ಆಗಿಲ್ಲ ಬಂದು, ಏನು ಪರಿಸ್ಥಿತಿ ತಂದಿಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೋರ್ಟ್ಗೆ ಹೋದರು, ಅಲ್ಲೂ ಛೀಮಾರಿ, ರಾಜ್ಯಪಾಲರ ವಿರುದ್ಧ ಅಲ್ಲಿ ಹೋಗಿ ಮುಖಭಂಗ ಆಯಿತು, ಇಂಥವರನ್ನ ಆಯ್ಕೆ ಮಾಡ್ತೀರಾ ಹರಿಯಾಣದಲ್ಲಿ, ಯೋಚಿಸಿ ಮತ ಹಾಕಿ ಅಂತ ಸಿದ್ದರಾಮಯ್ಯ ಹೆಸರು ಹೇಳಿಕೊಂಡೇ ಪ್ರಚಾರ ಮಾಡಿದ್ರು. ಸೊ ಪಕ್ಷಕ್ಕೆ ಮುಜುಗರ ಆಗ್ತಿದೆ, ನೀವು ಟಾರ್ಗೆಟ್ ಮಾಡ್ತಿರೋದು ವ್ಯಕ್ತಿಗಲ್ಲ, ವ್ಯಕ್ತಿ ಅವರು ಸಿದ್ದರಾಮಯ್ಯನವರು ಇರ್ತಾರೆ, ನಾಳೆ ಹೋಗ್ತಾರೆ, ಅದನ್ನೇ ಹೇಳ್ತಾರೆ ಖರ್ಗೆ ಅವರು. ಇವ್ರು ಇರ್ತಾರೆ, ನಾಳೆ ಹೋಗ್ತಾರೆ, ಆದರೆ ಪಕ್ಷ ಯಾವತ್ತೂ ಇರುತ್ತೆ ಅನ್ನುವ ಮಾತು ಖರ್ಗೆಯವರ ಬಾಯಲ್ಲಿ ಬಂದಿರೋದು. ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು, ನಿಮ್ಮ ಟಾರ್ಗೆಟ್ ಪಕ್ಷ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತು ಅಂತಾರೆ. ಸೊ ಬಲವನ್ನು ತುಂಬುತ್ತಾನೆ ಸಿದ್ದರಾಮಯ್ಯ ಕುರ್ಚಿ ಭವಿಷ್ಯವನ್ನು ನೋಡಿದ್ರ ಖರ್ಗೆ ಅವರು ನೋಡಿ ಡಿಕೋಡ್ ಮಾಡ್ತಾ ಹೋದ್ರೆ ಅವರ ಮಾತನ್ನ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರ ಮೇಲಿಗೆ FIR ಆಗುತ್ತೆ ಸರ್, ಆಮೇಲೂ ನಿಲ್ಲತ್ತ ಹೈಕಮಾಂಡ್ ಅನ್ನೋ ಪ್ರಶ್ನೆ ಕೇಳ್ತಾರೆ. ನ್ಯಾಷನಲ್ ಮೀಡಿಯಾದಿಂದ ಪ್ರಶ್ನೆ ಬರುತ್ತೆ ಖರ್ಗೆ ಅವರಿಗೆ. ಈ ರೀತಿಯ ಊಹಾತ್ಮಕ ಪ್ರಶ್ನೆಗಳಿಗೆ ನಾನು ಉತ್ತರಿಸಲ್ಲ ಅಂತ, ಹೈಕಮಾಂಡ್ ನಿಲ್ಲತ್ತ ಅವ್ರ ಪರ ಅನ್ನೋ ಪ್ರಶ್ನೆಗಳನ್ನ ನಾನು ಉತ್ತರ ಕೊಡಲ್ಲ ಅನ್ನುವಂಥ ಉತ್ತರ ಬರುತ್ತೆ ಖರ್ಗೆ ಅವರಿಂದ. ನಿಲ್ತೀವಿ, ನಾವು ಗಟ್ಟಿಯಾಗಿ ನಿಲ್ತೀವಿ ಅನ್ನುವ ಹೇಳಿಕೆಯನ್ನು ಕೊಡ್ಬೋದಿತ್ತು, ಅದನ್ನು ಕೊಡ್ತಾರೆ ಅವರು, ಇಲ್ಲ ಅಂತಲ್ಲ. ಹೌದು, ಅವರು ಪಕ್ಷಕ್ಕೆ ಸಂಬಂಧಪಟ್ಟವರು, ವೈಯಕ್ತಿಕ ಒಬ್ಬ ವ್ಯಕ್ತಿಯಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟವರು, ಅವ್ರ ಪರವಾಗಿ ನಿಂತೇ ನಿಲ್ತೀವಿ ಅಂತ ಹೇಳ್ತಾರೆ. ಮತ್ತೆ ಬೇರೆ ರೀತಿಯಲ್ಲ ಪ್ರಶ್ನೆ ಬಂದಾಗ, FIR ಆದಮೇಲೆ ನಿಲ್ತೀರಾ ಅನ್ನೋ ಪ್ರಶ್ನೆ ಬಂದಾಗ, ಕಾನೂನು ಪ್ರಕಾರ ಏನೇನು ನಡಿಬೇಕೋ ನಡೀಲಿ, ಸಮಯ ಸಂದರ್ಭ ಬಂದಾಗ ಏನು ಆ್ಯಕ್ಷನ್ ತಗೊಳ್ಬೇಕು ಹೈಕಮಾಂಡ್ ತಗೊಳ್ಳತ್ತೆ. ಸೊ ಖರ್ಗೆ ಅವ್ರು ಹೇಳ್ತಿರೋದೇನು, ಚಾರ್ಜ್ ಶೀಟ್ ಆಗಿಲ್ಲ, ಇನ್ನು ಅವರೇ ಹೇಳ್ತಿರೋದು ಚಾರ್ಜ್ ಶೀಟ್ ಆಗಿಲ್ಲ, ಆರೋಪವನ್ನು ಸಿದ್ದರಾಮಯ್ಯನವರು ಇನ್ನೂ ಒಪ್ಪಿಕೊಂಡಿಲ್ಲ, ಕಾನೂನಾತ್ಮಕವಾಗಿ ಏನೇನು ಆಗಬೇಕೋ ಆಗತ್ತೆ, ಆಗಲಿ ಅದ್ರ ಪಾಡಿಗೆ, ಆಮೇಲೆ ನಾವು ನಮ್ಮ ನಿರ್ಧಾರವನ್ನು ತಗೊಳ್ತೀವಿ ಅಂತಿದ್ದಾರೆ. ಸೊ ಚಾರ್ಜ್ ಶೀಟ್ ಹಂತಕ್ಕೆ ಹೋದಲ್ಲಿ ಅಥವಾ ಸಿದ್ದರಾಮಯ್ಯನವ್ರಿಗೆ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಾದಲ್ಲಿ CM ಕುರ್ಚಿಗೆ ಅಂಟಿಕೊಂಡು ಕೂರೋಕ್ಕಾಗಲ್ಲ ಸಿದ್ದರಾಮಯ್ಯನವರು ಅನ್ನುವ ಸ್ಪಷ್ಟ ಸುಳಿವನ್ನು ಕೊಟ್ರ ಖರ್ಗೆಯವರು. ಅವ್ರು ಹೇಳ್ತಾರೆ, ಈಗಂತೂ ನಾವು ಇದ್ದೀವಿ, ಯಾಕಂದ್ರೆ ಅವರು ಒಬ್ಬ ವ್ಯಕ್ತಿ ಅಂತ ಅಲ್ಲ, ಅವ್ರ ಪಕ್ಷ ಅಂತ, ಪಕ್ಷಕ್ಕೆ ಸಂಬಂಧ ಇದು ಅಂತ ಹೇಳಿ, ನಾಳೆ ನೋಡೋಣ ಅಂತಹ ಸಮಯ ಬಂದಾಗ ಅನ್ನುವ ಮೂಲಕ ನಾಳೆ ಆ ಟೈಮ್ ಬರಬಹುದು ಅನ್ನೋ ಕ್ಲೂ ಕೊಡ್ತಾರೆ.
ಹಾಗೆ ಮೋದಿ ಅಮಿತ್ ಶಾ ವಿರುದ್ಧ ಅಟ್ಯಾಕು ಮಾಡ್ತಾರೆ. ಹಿಂದೆಲ್ಲ ಗೋಧ್ರಾ ಹತ್ಯಾಕಾಂಡ ಅದು ಇದು, ಆಗ ಮೋದಿ ರಾಜೀನಾಮೆ ಕೊಟ್ರ, ಅಮಿತ್ ಶಾ ರಾಜೀನಾಮೆ ಕೊಟ್ರ. CBIಗೆ ಈ ಅಧಿಸೂಚನೆ ವಾಪಸ್ ತಗೊಂಡಿದ್ದಾರಲ್ಲ ಮುಕ್ತ ಅವಕಾಶಕ್ಕೆ, ಅದೇನು ಫಸ್ಟ್ ಟೈಮ್ ಅಲ್ಲ, ಹಿಂದೆ ದೇವರಾಜ ಅರಸರ ಕಾಲದಲ್ಲೂ ಆಗಿತ್ತು, ಬೇರೆ ಬೇರೆ ಟೈಮಲ್ಲಿ ಆಗಿತ್ತು. ನಾನು ಗೃಹ ಸಚಿವ ಆಗಿದ್ದಾಗ CBIಗೆ ವೀರಪ್ಪನ್ ಕೇಸು, ತೆಲಗಿ ಕೇಸು ತಗೊಳ್ಳಿಲ್ಲ ಅವರು ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸದಂತೆ ಇದ್ರೂ ಕೂಡ ಅವ್ರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು. ಈ ರೀತಿ ಮುಗಿ ಬೀಳ್ತಿರೋದು ನೀವು ದಿನ ಬೆಳಗಾದ್ರೆ ಮೀಡಿಯಾದಲ್ಲದೆ BJP ಅವ್ರದ್ದು ಹೋರಾಟ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. ರಿಪೀಟ್ ಮಾಡ್ತಾ ಇದ್ದೀನಿ, ಖರ್ಗೆ ಅವರ ಮಾತಿನ ಒಳ ಅರ್ಥ ಏನು, ಮತ್ತು ನಾಳೆ ಅಂತಹ ಸಮಯ ಬಂದರೆ ನೋಡ್ತೀವಿ, ಚಾರ್ಜ್ ಶೀಟೇ ಆಗಿಲ್ವಲ್ಲ ಇನ್ನೂ ಅನ್ನುವ ಮಾತನ್ನ ಹೇಳ್ತಾರೆ ಖರ್ಗೆ ಅವರು. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಕುರ್ಚಿಯಲ್ಲಿ ಎಷ್ಟು ದಿನ ಇರ್ತಾರೆ ಅನ್ನುವ ಭವಿಷ್ಯವನ್ನ ನೋಡಿದ್ರ ಖರ್ಗೆ ಅವರು ಈ 3 ತಿಂಗಳು ಒಳಗಡೆ ಲೋಕಾಯುಕ್ತ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ಗೆ CBI ಕೊಡಿ, ಯಾಕೆ ಅಂದ್ರೆ ಹಿಂಗೆಲ್ಲ ಆಗ್ತಾ ಇದೆ ಮತ್ತು ಸರ್ಕಾರದ ಅಂಡರ್ ಬರೋದ್ರಿಂದ ಸರಿಯಾಗಿ ಆಗಲ್ಲ ಅಂತ ಹೋಗಬಹುದು. ಆ ನಿಟ್ಟಿನಲ್ಲಿ ಈಗಾಗಲೇ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಅವ್ರ ಕಡೆಯಿಂದೆಲ್ಲ ತಯಾರಿ ಆಗ್ತಿದೆ ಕೋರ್ಟ್ ಮೊರೆ ಹೋಗೋದಿಕ್ಕೆ. ಸೊ 3 ತಿಂಗಳು ನೋಟಿಸ್ ಪೀರಿಯಡ್ ಅಲ್ಲಿ ಇದ್ದಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋ ಕುತೂಹಲಕಾರಿ ಚರ್ಚೆ ಶುರುವಾಗಿದೆ. ಈಗ ಕೋಳಿವಾಡ ಅವರ ಸ್ಟೇಟ್ಮೆಂಟ್, ಖರ್ಗೆಯವರ ಮಾತಿನ ಒಳಾರ್ಥ ಎರಡೂ ಒಂದೇನಾ ಅನ್ನುವ ಪರಿಸ್ಥಿತಿ. ಸಿದ್ದರಾಮಯ್ಯನವ್ರಿಗೆ ಸದ್ಯಕ್ಕಂತೂ ರಾಹುಲ್ ಗಾಂಧಿಯವರ ಬಲ ಇದೆ, ಆದರೆ ಒತ್ತಡ ಜಾಸ್ತಿ ಆದರೆ ಎಲೆಕ್ಷನ್ ಟೈಮಲ್ಲಿ ಅನಿವಾರ್ಯವಾಗಿ ಪಕ್ಷದ ಒಳಗೆ ರಾಜ್ಯದ ನಾಯಕರೂ ಕೂಡ ಸಿಡಿದೇಳುವ ಪರಿಸ್ಥಿತಿ ಬಂದರೆ, ಒಳಗೊಳಗೆ ಇದೆಲ್ಲ ಹೊರಗಡೆ ನಡೆಯೋದಲ್ಲ, ಒಳಗೊಳಗೆ ಅದೆಲ್ಲ ಶುರುವಾದರೆ ಅನಿವಾರ್ಯವಾಗಿ ಬಿಡಬಹುದು. ಕಾದು ನೋಡೋಣ. ಡೆಲ್ಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದಂತೆ ಕಾಣಿಸ್ತಾ ಇದೆ. ಅಕಸ್ಮಾತ್ ಇಳಿದಿದ್ದೇ ಹೌದಾದ್ರೆ ಖರ್ಗೆ ಅವ್ರಿಗೆ ಬೆಸ್ಟ್ ಚಾನ್ಸ್ ಅಂತಾನು ಹೇಳಲಾಗ್ತಿದೆ. ಬಟ್ ಅವ್ರಿಗೂ ಒಂದು ಕೇಸು ಸುತ್ತಕೊಳ್ಳೋ ರೀತಿ ಕಾಣಿಸ್ತಾ ಇದೆ. KIADB ಖರ್ಗೆ ಅವರು ಬರ್ತಾರೆ ಅಂತ ಅವ್ರ ವಿರುದ್ಧವೂ ಸಂಚಾಗ್ತಿದೆಯಾ ಗೊತ್ತಿಲ್ಲ. ಸ್ವಪಕ್ಷೀಯರ ಸಂಚು ಅಂತ ಸಿದ್ದರಾಮಯ್ಯನವ್ರ ಕೇಸಲ್ಲೆಲ್ಲ ಆಯ್ತಲ್ಲ ಆರೋಪ, ಅಂಥದ್ದೇನಾದ್ರೂ ಇದೆಯಾ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಇಳಿಯೋದೇ ಹೌದಾದ್ರೆ ಮುಂದಿನ CM ಯಾರು ಅನ್ನೋದು ಈಗ $1 million ಪ್ರಶ್ನೆಯಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.